ಆಲೂರು ಜೆಡಿಎಸ್ ವತಿಯಿಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಹುಟ್ಟುಹಬ್ಬ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಲೋಕೋಪಯೋಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರ ಜನ್ಮದಿನದ ಅಂಗವಾಗಿ ಇಲ್ಲಿನ ತಾಲೂಕು ಜೆಡಿಎಸ್ ವತಿಯಿಂದ ಕೆ.ಎಸ್. ಮಂಜೇಗೌಡ ಅವರ ನೇತೃತ್ವದಲ್ಲಿ ಆಲೂರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣುಗಳನ್ನು ನೀಡುವ ಮೂಲಕ ಶುಭ ಕೋರಿದರು. ಬಳಿಕ ಮಾತನಾಡಿದ ಕೆ.ಎಸ್. ಮಂಜೇಗೌಡ, ದೇಶದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆಡಳಿತ ಅವಧಿಯಲ್ಲಿ ಜನಪರ ಕಾರ್ಯಕ್ರಮಗಳು, ರೈತಪರ ನಿಲುವುಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಸ್ಮರಿಸಿ ರಾಜ್ಯಕ್ಕೆ ಮತ್ತೊಮ್ಮೆ ಸಮರ್ಥ ನಾಯಕತ್ವ ಅಗತ್ಯವಿದ್ದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಣ್ಣ 3ನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕೆಂಬ ದೃಢ ಸಂಕಲ್ಪ ರಾಜ್ಯದ ಜನರದ್ದಾಗಿದೆ. ಅವರ ಆರೋಗ್ಯ ಆಯಸ್ಸು ನೀಡಲಿ ಎಂದು ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ಇನ್ನು ಅದೇ ರೀತಿ ಎಚ್.ಡಿ. ರೇವಣ್ಣ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ. ಅವರ ಅಭಿವೃದ್ಧಿ ನೋಡಿದ ಜಿಲ್ಲೆಯ ಜನ ಮುಂಬರುವ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯ ಅಧಿಕಾರ ನಿಶ್ಚಿತ. ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾಲ ಬರಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯದರ್ಶಿ ಅಜ್ಜೇಗೌಡ, ಮುಖಂಡರಾದ ಹಾಸನ ಹಾಲು ಒಕ್ಕೂಟದ ನಿರ್ದೇಶಕ ಪಿ.ಎಲ್. ನಿಂಗರಾಜು, ಜಿಲ್ಲಾ ಯೂನಿಯನ್ ಬ್ಯಾಂಕ್ ಅಧ್ಯಕ್ಷ ಎಸ್.ಎನ್. ಪ್ರಕಾಶ್, ಮಾಜಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿ.ಎಸ್. ಜಯಣ್ಣ, ಎಚ್.ಬಿ. ಧರ್ಮರಾಜ್, ಸದಸ್ಯರಾದ ಸಿ.ವಿ. ಲಿಂಗರಾಜು, ನಟರಾಜು ನಲಕಲಗೂಡು, ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಿಂಗರಾಜು, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆ.ಎನ್. ಕಾಂತರಾಜು, ಜಿಲ್ಲಾ ಸಹಕಾರ ಯೂನಿಯನ್ ಮಾಜಿ ಉಪಾಧ್ಯಕ್ಷ ರಾಜಪ್ಪಗೌಡ, ನಿರ್ದೇಶಕ ಪ್ರವೀಣ್ ಅರಸಯ್ಯ, ಹಂಚೂರು ಪಿಎಸಿಸಿ ಅಧ್ಯಕ್ಷ ಮಂಜೇಗೌಡ, ಕಸಬಾ ಪಿಎಸಿಸಿ ಅಧ್ಯಕ್ಷ ಯೋಗೇಶ್, ಮಲ್ಲಿಕಾರ್ಜುನ್, ಪಾಣಿ, ಜೈಪಾಲ್, ಅರ್ಸಪ್ಪ, ರಾಜೇಗೌಡ, ಜಯರಾಮ್, ಗೌಡಪ್ಪ, ಜಯಣ್ಣ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರೇವಣ್ಣವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಕುಮಾರಣ್ಣನವರ ಹುಟ್ಟುಹಬ್ಬವನ್ನು ಕೂಡ ನಿನ್ನೆ ಆಗಿದೆ. ಅವ್ರನ್ನೂ ಕೂಡ ಆಚರಣೆಯನ್ನು ನಮ್ಮ ಆಲೂರು ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಕಾರಣ, ದೇವೇಗೌಡರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ, ದೇಶದ ಪ್ರಧಾನಮಂತ್ರಿ ಆಗಿ ಮತ್ತು ಒಂದು ಪಕ್ಷವನ್ನು ಕಟ್ಟಿ ರಾಜ್ಯದ ಅಭಿವೃದ್ಧಿಗೆ ದುಡಿದಂಥ ನಾಯಕರು ದೇವೇಗೌಡರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಾಗ ಅವರಿಗೂ ಆಯಸ್ಸು ಕೊಟ್ಟು ದೇವೇಗೌಡರಿಗೆ ಅಂತಲೇ ಕೂಡ ನಾವು ಮನವಿ ಮಾಡ್ತಾ, ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತರ ಸಾಲವನ್ನು ಮನ್ನಾ ಮಾಡಿದಂಥ ಧೀಮಂತ ನಾಯಕರು ಮತ್ತು ಅಭಿವೃದ್ಧಿಗೆ ಈ ರಾಜ್ಯದ ಅಭಿವೃದ್ಧಿಗೆ ದುಡಿದಂಥ ನಾಯಕರು ಮತ್ತು ಹಳ್ಳಿ ವಾಸ್ತವ್ಯವನ್ನು ಮಾಡಿದಂಥ ನಾಯಕರು. 1250 ಕಾಲೇಜುಗಳನ್ನ ಈ ರಾಜ್ಯದಲ್ಲಿ ಕೊಟ್ಟಂಥ ನಾಯಕರು ಅಂತೇಳಿ ಕೂಡ ನೆನಪಡಬೇಕಾಗುತ್ತೆ. ಅನೇಕ ಕಾರ್ಯಕ್ರಮವನ್ನು ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಕೊಟ್ಟರು. ಅದೇ ರೀತಿ ರೇವಣ್ಣನವರು ಅವರು ಜಿಲ್ಲೆ ಅಭಿವೃದ್ಧಿ ಅಧಿಕಾರರು ಅಂತೇಳಿ ಕೂಡ ನಾವು ನೆನಪಡಬೇಕಾಗುತ್ತೆ. ಮತ್ತು ಹಾಲಿನ ಡೈರಿಯನ್ನು ಇವತ್ತು ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ 40,000 ಮಾತ್ರ ಹಾಲು ಬರ್ತಾ ಇತ್ತು. ಇವತ್ತು 15 ಲಕ್ಷ ಹಾಲು ಬರೋಂಥ ಒಂದು ಹೆಚ್ಚು ಆ ಡೈರಿಗೆ ಒತ್ತು ಕೊಟ್ಟು ದುಡಿಮೆ ಮಾಡಿದಂಥ ನಾಯಕರು ಅಂತೇಳಿ ಕೂಡ ನಾವು ನೆನಪಡಬೇಕಾಗುತ್ತೆ. ಕಾರಣ ಇಷ್ಟೇ, ಇವತ್ತು ಡೈರಿ ಇಷ್ಟು ಇಂಪ್ರೂವ್ ಆದ್ರಿಂದ ರೈತರಿಗೆ ಅನುಕೂಲ ಆಗೋಂಥದ್ದು. ಇವತ್ತು ಹಾಲು ಹಾಕಿ ರೈತರು, ಕುಟುಂಬದವರು, ಹೆಣ್ಣು ಮಕ್ಕಳು ಕೂಡ ಸಂಸಾರಕ್ಕೆ ಮತ್ತು ಕಾಲೇಜ್ ಹೋಗೋವಂಥ ಹುಡುಗರುಗಳಿಗೆ ಫೀಸ್ ಕಟ್ಟೋಕ್ಕೆ ಅನುಕೂಲ ಆಗೋವಂಥದ್ದು ಇವತ್ತು ಡೈರಿನ ಒಂದು ಇಂಪ್ರೂವ್ ಮಾಡೋದ್ರಿಂದ ಅನುಕೂಲ ಆಗ್ತಾಯಿದೆ. ಅದೇ ರೀತಿ DCC ಬ್ಯಾಂಕ್, ಇವತ್ತು DCC ಬ್ಯಾಂಕಲ್ಲಿ ಜಿಲ್ಲೆಗೆ ಎಲ್ರಿಗೂ ಲೋನ್ ಸಿಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟು ಸಾಲ ಮನ್ನಾ ಮಾಡೋಂಥ ಸಂದರ್ಭದಲ್ಲಿ ಇಡೀ ಹೆಚ್ಚು 700 ಕೋಟಿಗಿಂತ ಹೆಚ್ಚು ಮನ್ನಾ ಆಗೋಕ್ಕೆ ಇವತ್ತು ರೇವಣ್ಣರು ಸಹಕರಿಸಿದ್ದಾರೆ. ಅದನ್ನು ನೆನಪು ಮಾಡಬೇಕಾಗುತ್ತೆ.
ಇವತ್ತು ಈ ರೀತಿ ದುಡಿಮೆ ಮಾಡಿದಂಥ ನಾಯಕರುಗಳಿಗೆ ನಾವು ಆಲೂರು ತಾಲೂಕಿನಿಂದ ಎಲ್ಲ ಮುಖಂಡಗಳೆಲ್ಲ ಸೇರಿ ಇವತ್ತು ಕೇಕ್ ಕಟ್ ಮಾಡಿ ಮತ್ತು ಆಸ್ಪತ್ರೆಯಲ್ಲಿ ಹಣ್ಣು ಹಂಚಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ. ಬೆಳಗ್ಗೆ ನಾವು ಆಂಜನೇಯ ದೇವಸ್ಥಾನದಲ್ಲಿ ಹಾಸನದಲ್ಲಿ ಪೂಜೆ ಮುಗಿಸ್ಕೊಂಡು ಭಗವಂತನ ಆಶೀರ್ವಾದ ರೇವಣ್ಣರಿಗೆ ಕುಮಾರಣ್ಣಗೆ ದೇವೇಗೌಡರಿಗೆ ಕೊಡಲಿ ಅಂತೇಳಿ ಕೂಡ